ನಮಸ್ಕಾರ. ಗುರುಗ್ರಹದ ಬದಲಾವಣೆ ಬಹಳಷ್ಟು ಜನ ಕೇಳ್ತಿರ್ತಾರೆ, ಸರ್ ನನಗೆ ಗುರು ಈ ಸಲ ಬದಲಾವಣೆ ನನಗೆ ಏನಾದ್ರೂ ಒಳ್ಳೇದಾಗತ್ತಾ ಅಂತ ಹೇಳಿ. ನೋಡಿ, ಕೆಲವು ವಿಚಾರಗಳನ್ನ ವೀಕ್ಷಕರು ಗಮನಿಸಬೇಕು. ಏನಂದ್ರೆ, ಚಂದ್ರ 2.5 ದಿನಗಳಿಗೆ, ಕೆಲವು ಗ್ರಹಗಳು ತಿಂಗಳುಗಳಿಗೆ, ಪ್ರತಿದಿನ ಗ್ರಹಗಳ ಬದಲಾವಣೆ ಡಿಗ್ರೀಸ್ ಅಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ. ಗೋಚಾರದಲ್ಲಿ ಆಗುವ ಬದಲಾವಣೆಯಿಂದ ತುಂಬಾ ಚೇಂಜಸ್ ಏನು ಲೈಫಲ್ಲಿ ಆಗಲ್ಲ. ಪರಾಶರ ಮಹರ್ಷಿಗಳು ಹೇಳಿರೋ ವಿಧಾನ ಏನಂದ್ರೆ, ನಿಮ್ಮ ಜಾತಕದಲ್ಲಿ ನಡೀತಿರುವಂತ ದಶೆ ಅನ್ವಯ ಮಾಡಿ ಲೈಫಲ್ಲಿ ಘಟನೆಗಳೆಲ್ಲ ದಶೆ ಮೇಲೆ ಅವಲಂಬಿಸಿರುತ್ತೆ. ಗುರು ಬದಲಾವಣೆ ಆದ ತಕ್ಷಣ, ಶನಿ ಬದಲಾವಣೆ ಆದ ತಕ್ಷಣ ಯಾವ ಕಾರಣಕ್ಕೂ ನೀವು ಯೋಚನೆ ಮಾಡುವಂತದ್ದಾಗ್ಲಿ, ಏನೋ ಒಂದು ದೊಡ್ಡದ್ ನಡೀತೆ ಅನ್ಕೊಳ್ಳೋದು ಬಹಳ ತಪ್ಪು. ಬಹಳ ಜನ ಗುರುವಿನ ಒಂದು ಬದಲಾವಣೆಗೆ, ಅದೇ ತರದಲ್ಲಿ ಸಾಡೆ ಸಾತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಆದ್ರೆ ಜಾತಕದಲ್ಲಿರುವಂತ ದಶ ಪದ್ಧತಿಗೆ ಬಹಳ ಮಹತ್ವವಿದೆ. ಹಾಗಾಗಿ ಎರಡನೇದಾಗಿ ಬಂದು ಗುರುವಿನ ಬದಲಾವಣೆನ ನೋಡುವಾಗ ನಾಡಿ ಜ್ಯೋತಿಷದ ಒಂದು ಅನುಸಾರವಾಗಿ ಹೋಗ್ಬೇಕಾಗತ್ತೆ. ಎರಡನೇದಾಗಿ ನಮ್ಮ ಬರ್ತ್ ಟೈಮು, ಬರ್ತ್ ಡೇಟ್ಗಳು ಸರಿ ಇರಲ್ಲ. ಹಾಗಾಗಿ ನಮ್ಮ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾವು ಈ ಗೋಚರಕ್ಕೆ ಅನ್ವಯಿಸಬೇಕು. ಹೇಗೆ ಅಂದ್ರೆ, ನಿಮ್ಮ ಹಸ್ತದಲ್ಲಿರುವಂತಹ ಗುರುವಿನ ಸ್ಥಾನ, ಗುರುವಿನ ರೇಖೆಗಳು ಯಾವ ಏಜ್ ಅಲ್ಲಿ ಹೇಗಿದೆ ಅಂತ ನೋಡ್ಕೋಬೇಕು. ಜೊತೆಯಲ್ಲಿ ನಾಡಿ ಜ್ಯೋತಿಷ್ಯದ ತತ್ವಗಳು ಹೇಗಿದೆ ಅಂತಂದ್ರೆ, ಗುರು ಎಷ್ಟನೇ ರೌಂಡ್ ಅಲ್ಲಿ ನಿಮಗೆ ಟ್ರಾನ್ಸಿಟ್ ಆಗ್ತಿದೆ. 12 ವರ್ಷಗಳು. ನಮಗೆ ಒಂದು ರೌಂಡ್ ಬರೋದಕ್ಕೆ 12 ಇಯರ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹುಟ್ಟಿರುವಂತ ರಾಶಿ ಮೇಷರಾಶಿ ಆದ್ರೆ, ಮೇಷರಾಶಿಯಿಂದ ಅದು ಮತ್ತೆ ಮೇಷರಾಶಿ ಬರೋದಕ್ಕೆ 12 ವರ್ಷಗಳು ಬೇಕು. ಇದು ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು 36 ಇಯರ್ಸ್ ಅಂದ್ರೆ 3ನೇ ರೌಂಡ್ ನ ಬಿಟ್ಟು 4ನೇ ರೌಂಡ್ಗೆ ಹೋಗ್ತಿರುವಂತದ್ದು. ಆ ರೌಂಡ್ಗಳು ಎರಡನೇದಾಗಿ ಬಂದು ದಶೆ, ಆಮೇಲೆ ಹಸ್ತರೇಖೆಗಳಿರುವಂತ ಗೆರೆಗಳು. ಇದನ್ನ ನೋಡಿ ಗುರುಗ್ರಹ ನಿಮಗೆ ಏನು ಕೊಡುತ್ತೆ ಅಂತ ಹೇಳ್ಬೋದು. ಸುಮ್ನೆ ಗುರು ಬದಲಾವಣೆ ಆಗ್ತಿದೆ, ಈ ರಾಶಿಗಳಿದ್ದು ಸರ್ ಮೀನ ರಾಶಿ ಬಹಳ ಒಳ್ಳೇದಂತ ಹೇಳಿದ್ರೆ ಹಾಗಲ್ಲ. ನಿಮ್ಮ ಲಗ್ನದಿಂದನೇ ನಿಮ್ಮ ಜ್ಯೋತಿಷ್ಯವನ್ನ ನೋಡ್ಬೇಕು. ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ನಕ್ಷತ್ರದಲ್ಲಿ ಅದೇ ನಕ್ಷತ್ರ ಲಕ್ಷಾಂತರ ಜನ ಇರ್ತಾರೆ. ಲಗ್ನದಲ್ಲಿ ಡಿಗ್ರಿ ವೈಸು ಬಹಳ ಕಷ್ಟ, ಕಡಿಮೆ ಬರ್ತುಗಳಾಗಿರುತ್ತೆ. ಅದ್ರಲ್ಲಿ ಷಷ್ಠ್ಯಾಂಶ ಅಂತೆಲ್ಲ ಹೇಳ್ತಾರೆ. ಈಗ ವಿಚಾರ ಏನಂದ್ರೆ, ಕೇವಲ ಗುರುವಿನ ಗೋಚಾರರು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಆದ್ರೂ ಸಹ ನಾಡಿ ಜ್ಯೋತಿಷ್ಯದಲ್ಲಿ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ದಾರೆ. ಹಾಗಂತೇಳಿ ಕಂಪ್ಲೀಟ್ ಎಲ್ಲ ಭವಿಷ್ಯ ಕೂಡ ಗುರುವಿನ ಬದಲಾವಣೆಯಿಂದ ಆಗಲ್ಲ. ಆ ಬಗ್ಗೆ ನಾವು ನೋಡಿದಾಗ ಯಾವ ತರದ ಪರಿಣಾಮಗಳು ಯಾವ ರಾಶಿಗಳ ಮೇಲಿರುತ್ತೆ ಅಂತ ಒಂದು ಜನರಲ್ ಇಂಡಿಕೇಶನ್ಸ್ ಮಾತ್ರ ನಾವು ಮಾತಾಡೋಣ. ಸೊ ಆ ಬಗೆಯಲ್ಲಿ ಈ ಸಲ ನಾವು ರಾಶಿ ಫಲಗಳನ್ನ ನೋಡೋಣ. 2026 ಜೂನ್ 2ನೇ ತಾರೀಕಿನ ಇದರಲ್ಲಿ ಗುರುಗ್ರಹದ ಬದಲಾವಣೆ ಮಿಥುನ ರಾಶಿಗೆ ಯಾವ ತರದಲ್ಲಿ ಎಫೆಕ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ, ಈ ಮಿಥುನ ರಾಶಿಯಲ್ಲಿ ಜನಿಸಿದಂತವರಿಗೆ ರಾಶಿಯಿಂದ 2ನೇ ಮನೆಯಲ್ಲಿ ಈ ಗೋಚಾರದ ಬದಲಾವಣೆ ಇರೋದ್ರಿಂದ ನನಗೆ ಅನಿಸ್ತಿರೋದು ಏನಂತಂದ್ರೆ, ಬಹಳ ಮುಖ್ಯವಾಗಿ ಫೈನಾನ್ಷಿಯಲ್ ಸಕ್ಸಸ್ನ ಹೆಚ್ಚಾಗಿ ನೋಡ್ತೀರಾ. ಫೈನಾನ್ಷಿಯಲ್ ಇಂಪ್ರೂವ್ಮೆಂಟು, ಕೊಟ್ಟಂತ ಹಣ ವಾಪಸ್ ಬರುವಂತದ್ದು, ಸಾಲದಿಂದ ಹೊರಗಡೆ ಬರುವಂತದ್ದು, ಹಣಕಾಸಿನಲ್ಲಿ ಅಭಿವೃದ್ಧಿ, ಆಮೇಲೆ ನಿಮಗೆ ಇನ್ವೆಸ್ಟ್ಮೆಂಟ್ಗೆ ಸಹಾಯ ಮಾಡುವಂಥದ್ದು. ನೀವು ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇನ್ವೆಸ್ಟರ್ ಸಿಗ್ತಾರೆ ನಿಮಗೆ. ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡಕ್ ಪ್ರಯತ್ನ ಮಾಡ್ತಿದ್ರೆ, ಇಷ್ಟು ವರ್ಷ ಆವರೇಜ್ ಆಗಿ ಮಾಡ್ಕೊಂಡು ಬಂದಿರ್ತೀರಾ, ಅದನ್ನೇ ದೊಡ್ಡದಾಗಿ ಬೆಳೆಸ್ಬೇಕು, ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಿಮಗೆ ಅದರಿಂದ ತುಂಬಾ ಅನುಕೂಲ ಆಗತ್ತೆ. ಎರಡನೇದಾಗಿ ಕಣ್ಣಿನ ಆರೋಗ್ಯದಲ್ಲಿ ಸುಧಾರಣೆ, ಹಾಗೇನೆ ವಾಕ್ಚಾತುರ್ಯಕ್ಕೆ ಸಂಬಂಧಪಟ್ಟಂತೆ, ಮಾತುಗಳಿಗೆ ಸಂಬಂಧಪಟ್ಟಂತೆ ನೀವು ಬಿಸ್ನೆಸ್ಗಳು ಮಾಡೋದಾದ್ರೆ, ರಿಯಲ್ ಎಸ್ಟೇಟ್ ಮಾಡ್ತೀರಾ, ಪ್ರೊಫೆಸರ್ ಬಿಸ್ನೆಸ್ಗಳು, ವ್ಯವಹಾರಗಳು, ಲೀಡರ್ಶಿಪ್ ಮಾಡುವಂತವ್ರು ಮಾತಾಡ್ಬೇಕಾಗುತ್ತೆ. ಕಂಪನಿಗಳಲ್ಲಿ ಮ್ಯಾನೇಜ್ಮೆಂಟ್ ಮಾಡುವಂತವ್ರಿಗೆ, ಕಮ್ಯುನಿಕೇಶನ್ ಮಾಡುವಂತಹ ಕೆಲಸಗಳಲ್ಲಿ ಬಿಸ್ನೆಸ್ಗಳನ್ನ ನೀವು ನಿರ್ವಹಣೆ ಮಾಡ್ತಾ ಇದ್ರೆ ನಿಮಗೆ ಅಭಿವೃದ್ಧಿ ಖಂಡಿತವಾಗ್ಲೂ ಆಗುತ್ತೆ. ಇಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಹುಟ್ಟಿದಾಗಲೂ ಕೂಡ ನಿಮ್ಮ ಗುರುಗ್ರಹ ಎಲ್ಲಿದೆ ಅಂತ ಫಸ್ಟ್ ನೋಡ್ಕೋಬೇಕು. ಅದ್ರ ಮೇಲೆ ಕೂಡ ಉಚ್ಚ ಸ್ಥಾಯಿಯಲ್ಲಿ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿ ಅವರಿಗೆ ಫೈನಾನ್ಷಿಯಲ್, ಅಂದ್ರೆ ಗುರುಗ್ರಹ ಹಣ ಕೊಡುವಂತ ಗ್ರಹ ಏನಲ್ಲ. ಧನಯೋಗ ಸೆಪರೇಟ್ ಕಾನ್ಸೆಪ್ಟ್. ಯೂಶುವಲ್ ಆಗಿ ಗುರುವಿನ ಒಂದು ನೇಚರ್ ಏನಿದೆ ಅದು ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರವಾಗಿರುವಂತಹ ಭಾವನೆಗಳನ್ನ ಕೊಡುವಂತ ಗ್ರಹ. ಹಾಗಾಗಿ ಈ ಗ್ರಹ ಅಲ್ಲಿ ಪ್ರವೇಶ ಮಾಡಿದಾಗ ನಿಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ, ಧಾರ್ಮಿಕವಾಗಿ, ಧರ್ಮವಾಗಿ ನಿಮ್ಗೆ ಸಿಗ್ಬೇಕಾಗಿರುವಂತಹ ಹಣ ಬರುತ್ತೆ. ಏನೋ ಒಂದು ರೀತಿಯಲ್ಲಿ ಕೇಳೋದಲ್ಲ, ನಿಮಗೆ ಬರ್ಬೇಕಾಗಿರುವಂತಹ ನ್ಯಾಯದ ಹಣ, ನ್ಯಾಯದ ಭಾಗ ನಿಮಗೆ ಸೇರುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ಅದ್ ನೋಡ್ತಿರುವಂತದ್ದು ಮಕರ ರಾಶಿ ಆಗಿರೋದ್ರಿಂದ ಅಷ್ಟಮ ಭಾವವನ್ನ ನೋಡುತ್ತೆ. ಸೊ ಅಷ್ಟಮ ಭಾವವನ್ನ ನೋಡೋದು ಏನಾಗುತ್ತೆ ಅಂತಂದ್ರೆ, ಯೂಶುವಲ್ ಆಗಿ ಪಿತ್ರಾರ್ಜಿತ ಆಸ್ತಿಗಾಗಿ ಕಿರಿಕಿರಿಗಳು, ಅನಾನುಕೂಲ ಆಗುತ್ತೆ. ಬಟ್ ಅದು ಸರಿ ಆಗತ್ತೆ. ಅಷ್ಟಮ ಅಂತಂದ್ರೆ ಕೇವಲ ಪಿತ್ರಾರ್ಜಿತ ಆಸ್ತಿ ಮಾತ್ರ ಅಲ್ಲ,
ಸಡನ್ ಆಗಿ ಬರುವಂತ ಕಾಯಿಲೆಗಳು, ತೊಂದರೆಗಳು, ಆಕ್ಸಿಡೆಂಟ್ಗಳು, ಮಿಸ್ಫಾರ್ಚೂನ್ ಆಗಿರುವಂತಹ ಎಷ್ಟೋ ವಿಚಾರಗಳಲ್ಲಿದೆ. ಇದೆಲ್ಲ ಕೂಡ ಕಂಟ್ರೋಲ್ ಆಗುತ್ತೆ. ಎಗೇನ್ ಇದು ಒಂದು ಮೀನರಾಶಿಯನ್ನ ಗಮನಿಸುತ್ತೆ ಈ ಒಂದು ಗ್ರಹ. ಯಾವಾಗ ನೋಡ್ಕೊಳ್ಳಿ, ರೆಟ್ರೋಗ್ರೇಡ್ ಅಲ್ಲಿ ಇದ್ದಾಗ ವಕ್ರಿ ಆಗಿರುವಂತ ಗ್ರಹ ನೋಡುವಂಥದ್ದೇ ಬೇರೆ, ಡೈರೆಕ್ಟ್ ಆಗಿದ್ದಾಗ ನೋಡುವಂಥದ್ದೇ ಬೇರೆ. ಮೀನರಾಶಿನ ಗಮನಿಸಿದಾಗ ಡೈರೆಕ್ಟ್ ಆಗಿ ಇದು ಬಂದು ದಶಮ ಭಾವನ ಆಕ್ಟಿವೇಟ್ ಮಾಡೋದ್ರಿಂದ ಜಾಬ್ ಅಲ್ಲಿ, ಕರಿಯರ್ ಅಲ್ಲಿ ಉತ್ತಮವಾಗಿರುವಂತಹ ಪ್ರೋಗ್ರೆಸ್ ಇರುತ್ತೆ. ದೊಡ್ಡ ಮಟ್ಟದ ಅಭಿವೃದ್ಧಿ, ಅನುಕೂಲ, ಹೊಸ ಜಾಬ್ ಸಿಗುವಂಥದ್ದು, ಜಾಬ್ ಅಲ್ಲಿ ಬದಲಾವಣೆ, ಹೊಸ ಪೊಸಿಷನ್ ಸಿಗುವಂಥದ್ದು. ಕೆಲವು ಸಂದರ್ಭಗಳಲ್ಲಿ ನೀವು ವರ್ಕ್ ಮಾಡ್ತಿರೋ ಕಂಪ್ನಿ ನೀವು ತಗೋಬಹುದು, ನೀವು ವರ್ಕ್ ಮಾಡ್ತಿರೋ ಶಾಪ್ ನೀವು ಪರ್ಚೇಸ್ ಮಾಡಬಹುದು. ಈ ತರ ಯೋಗಗಳು ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಷ್ಟ ದಿನ ವರ್ಕ್ ಮಾಡ್ತಿರೋ ಕಂಪ್ನಿ ತರದೇ ಪ್ರಾಡಕ್ಟ್ ನೀವು ಮಾಡಬಹುದು. ಈ ತರ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಅತಿ ಹೆಚ್ಚಾಗಿದೆ. ಮತ್ತೆ ಹಲವಾರು ವಿಚಾರಗಳಲ್ಲಿ ಇವರಿಗೆ ಅಭಿವೃದ್ಧಿ ಆಗುತ್ತೆ. ಮತ್ತೆ ಸಾಲದಿಂದ ಹೊರಗಡೆ ಬರೋಕೆ ಅವಕಾಶ ಸಿಗುತ್ತೆ ಷಷ್ಠ ಭಾವವನ್ನ ಗುರುಗ್ರಹ ನೋಡೋದ್ರಿಂದ. ಸಾಲದಿಂದ ಹೊರಗಡೆ ಬರೋದಷ್ಟು ಸುಲಭ ಅಲ್ಲ, ಬಟ್ ನಿಮಗೆ ಈ ಸಂದರ್ಭದಲ್ಲಿ ಒಂದು ಅವಕಾಶ ಖಂಡಿತವಾಗ್ಲೂ ಬರುತ್ತೆ. ಸೊ ಇಷ್ಟು ವಿಚಾರಗಳು ಮಿಥುನ ರಾಶಿಗೆ ಸಂಬಂಧಿಸಿದ್ದು.